ಬಾಯಿಗೆ ಬಂದಂತೆ ಮಾತನಾಡಿದ ನಿನ್ನ ಬಾಯಿ ಒಳಗೆ ಹುಳ ಬೀಳಲಿ. ಬಾಯಿಗೆ ಬಂದಂತೆ ನಾನು ಮಾತಾಡುವುದಿಲ್ಲ. ನಮ್ಮಣ್ಣನಾದ ದುರ್ಯೋಧನನ ಆಜ್ಞೆ ಆಗಿರುವುದು. ನಿನ್ನ ನಾಲಿಗೆ ಸೇರಿ ಹೋಗಲಿ. ಅದು ಎಂದಿಗೂ ಸಾಧ್ಯವಿಲ್ಲ. ಅತ್ತಿಗೆ ಆದವಳನ್ನು ನಿನ್ನ ಹೆತ್ತ ತಾಯಿ ಸಮಾನವೆಂದು ತಿಳಿದುಕೊಳ್ಳುವ ಭ್ರಷ್ಟ. ಅಹೇ ಕಂಜದರ ನೇತ್ರಿ ಮಂಜುಳ ಗಾತ್ರಿ. ಮೂರ್ಖನೇ, ದ್ರೌಪದಿ, ಮಂದಮತಿ, ಪಾಂಚಾಲಿ, ಪಾಪಾತ್ಮನೆ. ಬಿತ್ತುವುದಕ್ಕೆ ಗೊತ್ತಾದ ಕಾರ್ತಿಯೋಳ ಉತ್ತಮವಾದ ಹೊಲಕ್ಕೆ ಬೀಜವನ್ನು ಬಿತ್ತಿದ ಪೈರದ ಪೈರವ ಒತ್ತರಸ ಬೆಳೆದಂತೆ ಹರಿದವರು ಸಹಿತ ಬಿತ್ತವರು. ಪಾಂಚಾಲಿ, ಮೂರ್ಖನೇ, ಬಿತ್ತಲರಿಯದ ಋತುಮತಿಗಳಾದ ನೀನು ಚಿತ್ತಜ ರೂಪನಾದ ಕುರುಬರೋತ್ತಮನ ಹತ್ತಿರ ಸೇರಿ ಮನಸ್ಸು ಸತ್ತಾಗಿ. ಮಂದಮತಿ, ಉತ್ತಮವಾದ ಗಂಡು ಮಗವನ್ನು ಎತ್ತುಕೊಂಡು ಮುದ್ದಾಡುವಂತ ಬಾರೆ. ಹೇಳ್ವನಿ ಕೇಳು. ಚೆನ್ನಾಗಿ ಹೇಳು. ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಸುಮ್ಮನೆ ನನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗೋ ಅದಮನೆ. ದ್ರೌಪದಿ, ಮಂದಮತಿ, ಈ ಕ್ಷಣದ ಭಕ್ತ ವತ್ಸಲನಾದ ಶ್ರೀಕೃಷ್ಣನನ್ನು ಮಾತ್ರ ನೆನೆಯಬೇಡ. ಜಾಗ್ರತೆಯಿಂದ ಕುರುಬನ ಸಭೆಗೆ ತೆರಳುವಂತಾಗ ಈ ಕರ್ನಾಟಕದ ಮನೆಗೆ ಅಣ್ಣ ದುರ್ಯೋಧನ ಚಂಡ ಪ್ರಚಂಡ ಭುಜ ಬಲ ದಂಡದಿಂದ ರಾಯರಿಗೆ ದಂಡದಲ್ಲಿ ಕಂಡನೆಂದು ನಡೆಯುವ ಅಣ್ಣ ದುರ್ಯೋಧನ. ನಿಮ್ಮ ಅಪ್ಪನ ಪ್ರಕಾರ ತಟ್ಟನೆ ಹೋಗಿ ಬಡ ಪಾಂಡವರ ಪಕ್ಷದ ರಾಣಿಗಳಾದ ದ್ರೌಪದಿಗೆ ಗಡಬಡಿ ಎಂಬುದು ಹೆಣೆದುಕೊಂಡು ಬಂದು ನಿನ್ನ ಹಡಿದ ಅವರೆಲ್ಲ ತಂದು ನಿಲ್ಲಿಸಿರುವುದು ನೋಡು. ಮುಂದೆ ನಿನ್ನ ಇಷ್ಟ ಪ್ರಕಾರ ನಡೆಸಬಹುದು. ಅಣ್ಣ ದುರ್ಯೋಧನ ಅಪ್ಪನಿಸುವ ತಮ್ಮನ ನಿನ್ನನ್ನು ಸವನು ಒಬ್ಬರಿದ್ದರೆ ಸಾಕು. ಎಷ್ಟು ಮಂದಿರ್ತಾರೆ ಫಲವೇನ ಹೌದ ಈ ಮಾತು ಬಂಡರ ಜಗತ್ ಬಂಡರಾದ ಲಂಡ ದುಶ್ಯಾಸನೆಂಬ ಬಂಡರ ಅತ್ತಗೆ ಮಾನ ನಷ್ಟ ಮಾಡುವುದಕ್ಕೆ ಕಷ್ಟಾತ್ಮಕ ಒಳ್ಳೆ ಮಾತಿನಿಂದ ಕೈ ಬಿಟ್ಟರೆ ಸರಿ, ಇಲ್ಲವಾಯಿತಂದರೆ ಪಂಡಿತವಾದ ಕಥೆಯಿಂದ ನಿಮ್ಮ ಮಂಡಿಯ ಗಂಡಗೆಲುವೆ ಗಂಡದರದ ಪಟ್ಟಣಕ್ಕೆ ಒಟ್ಟು ಬಿಡುವ ನಿಮ್ಮಪ್ಪನಾದ ತಪ್ಪು ಕಷ್ಟಾತ್ಮಕ
ಎಲ್ಲ ಭಂಡ ಭೀಮ ಎಲ್ಲ ಭಗವತಿ ಶಾಸನ ಭೀಮ ಇದು ಶಾಸನ ಈಗೋ ಇವಳು ನಿನಗೆ ಎಂದತಿಯೋ ಇವಳಿಗೆ ನೀನು ಪ್ರೇಮದ ಗಂಡನು ಶಾಸನ ಎಲ್ಲ ಭಂಡ ಇವಳಿಗೆ ನಾನು ಪ್ರೇಮದ ಗಂಡನು ಇಂದು ಜನರು ಕಂಡು ಬೆರಗಾಗುವಂತೆ ನಿನ್ನ ಗಂಡದ ಎಲ್ಲ ಈ ಸಭಾಮಂಡಲದಲ್ಲ ನೋಡು ಈಗೋ ಎಂಬ ಚಂದ ಪರಾಕ್ರಮವನ್ನು ನೋಡು ಭಂಡ ಅಂಗರಕ್ಕಿರುಂಡ ಭಗವತಿ ಶಾಸನ ಎಲ್ಲ ಅಧಮ ಬಂದ ಭೀಮ ನಿರ್ಮಲ ಚಿತ್ತನಾಥ ಕರ್ಮಜನ ಆಶ್ರಯ ಆಯಿತಂದರೆ ಇಲ್ಲಿ ಬಿಡುವನ್ನು ನೋಡು ಈಗ ಈ ದೇವರ ಪರಾಕ್ರಮವನ್ನು ನೋಡು ದುರ್ಯೋಧನ ಎಲ್ಲ ನಿಷ್ಠುರ ನಿಷ್ಠುಕಂತಾದ ಎಲ್ಲ ಇತ್ತಲ್ಲ ಒಬ್ಬರೇ ಸಿದ್ಧರಾದ ಕಲ್ಲಗಿ ಶಾಸನ ನೀವೆಲ್ಲರೂ ಸಾಹಸದಿಂದ ಚೌರ್ಯ ಧೈರ್ಯ ಗಾಂಭೀರ್ಯದಿಂದ ಒಂದಾದರೂ ಶುಭ ಕಾರ್ಯವನ್ನು ಕೈಗೊಳ್ಳೋಣ ನೀವೆಲ್ಲರೂ ಸೇರಿ ನಾವಿರಬಾರದೆಂದು ಓರಿನ ಪಟ್ಟಣಗಳು ಅರಿಗಿನ ಮನೆಯಲ್ಲಿ ಒಗಿಸಿ ನಾವು ನಿದ್ರೆಯಲ್ಲಿದ್ದ ಸಮಯವನ್ನು ಅತೀಕು ಕರುಳಿನ ಬೆಂಕಿಯನ್ನು ಹಚ್ಚಿ ಏಡಿಗಳಂತೆ ಓಡಿ ಹೋಗಲಂದರೆ ಕೇಳಿ ಅದೇನು ಚೆನ್ನಾಗಿ ಹೇಳು ತಗಲ್ಲೊಂದು ಪ್ರಜ್ವಲಿಸುವ ಅಗ್ನಿಯ ಮಟ್ಟದಲ್ಲಿದ್ದ ಸಹೋದರ ಮಾತ್ರ ಸಹಿತವಾಗಿ ಎಲ್ಲ ಪುಟಗಳ ಸ್ಥಾನದಿಂದ ಆರು ಮಾಡಿ ಅಂಧಕರ ಭಯವಾದ ರಾತ್ರಿಯಲ್ಲಿ ಭಯಂಕರವಾದ ನಿನ್ನ ಸೇರಿ ವೃಕ್ಷದ ಕೆಳಗೆ ಇವರ ರಕ್ಷಣೆಗಾಗಿ ನಾನೊಬ್ಬನೇ ಇದ್ದರು ಅಡಂಬರವಾದ ವಿಡಂಬಾಸುರನೆಂಬ ರಾಕ್ಷಸರು ಮೇಲಕ್ಕೆ ಬರಲು ಕಕ್ಕನೆ ಅವನನ್ನು ಒಕ್ಕಲಿಕ್ಕೆ ಅವನ ತಂಗಿಯಾದ ಇಡನು ವೀರಾದಿ ವೀರ ಗಜನೆಂಬ ಕುಮಾರನನ್ನು ಪಡೆದು ಗಂಡಗಳಿಗೆ ಗಂಡ ಕಲಿ ಭೀಮನೆಂದು ಬರಲಿ ನಿಮ್ಮ ಹೇಳಿದೆಯಲ್ವ ಬಂಡ ವಿಶ್ವಾಸ ಬಂಡ ಜನರಾಡು ಅಂದನಾಡು ಬಂಡ ಭೀಮನ ಯಾರು ಮಾಡಿಸುವರು ಸ್ವಲ್ಪ ತಾಳು ಭ್ರಷ್ಟ ಯಾರು ಅರಿಯರಂದು ನಿನ್ನ ಮಡದಿಯ ಮುಂದೆ ಸಡಗರದ ನಿನ್ನ ಬಡಿವಾರವನ್ನು ಹೇಳಿಕೊಳ್ಳುವುದಕ್ಕೆ ನಿನ್ನ ನಾಚಿಕೆ ಆಗುವುದಿಲ್ಲ ಭೀಮ ಕುಲ್ಲ ಕೌರವನೇ ಮೂರು ಲೋಕದಲ್ಲಿರುವ ನಮ್ಮಂತ ಬಲ್ಲವರಾದ ಎಲ್ಲರ ಹೃದಯ ಬಲ್ಲದನಂದು ಎಲ್ಲ ಅಲ್ಲವರಿಗೂ ನಮ್ಮ ಸುಳ್ಳು ನಿಮಗೆ ಎಲ್ಲಿಂದ ಬಂದಿದ್ದು ಬರಲಿ ನೀವು ರುಚ್ಚದ ಜಾತದೊಳ್ಳು ಅಡಿಗಿದ ಜೋಲಿ ಎಮುಕಿ ಅಗ್ನಿಸ್ಫುಟದಂತವರ ಚಿಂಬು ಓರ್ಗರಿಸುವ ಕೋಪದಿಂದ ಇದು ನಿನ್ನ ಸಡಗರದಿಂದ ಬಿಡಿದು ನಿನ್ನ ಮಡದಿಯ ಗಡಗಡಲು ನಡೆಯುವಂತೆ ಈಗ ನಿಮ್ಮ ಪಣಿಗಳನ್ನು ಕಡೆಗೆ ತೆಗೆದು ಹೃದಯವನ್ನು ಭೇದಿಸಿ ಸರ್ರನೆ ಸುರಿಯುವ ರಕ್ತವನ್ನು ಬಿಡಿದು ನನ್ನ ತಾಂಡ ಕಾಲುವ ಮುಟ್ಟಿವನಂತ ನಡೆಯುತ್ತೆ ಇದು ಮಾಡಿ ಊತ ದಂಡಕ್ಕೆ ದಿಗ್ಬಲಿಯಂ ಸಮರ್ಪಣೆ ಎದಿದ್ದರ ಬಾಪರು ಏನು ತಿಳಿದೀವಿ ನಮ್ಮ ಹೆಸರಾಟಕ್ಕೆ
ಕಾಲುಗಳನ್ನು ಕಟ್ಟಿಸಿ ಕಾರಣ ಮಡಿವಿನ ಒಳ್ಳೆ ಕೆಡಬಿದ್ದೀರಿ. ಅರಿಗಿನ ಮನೆಯಲ್ಲಿ ಅಡಿಸಿ ನೀವು ಇಷ್ಟು ಮಾಡಿದಾಗ ಆ ಸೃಷ್ಟಿ ಕರ್ತನ ಕಡೆಯಿಂದ ಇದು ನಾವು ಸುರಕ್ಷಿತವಾಗಿ ಉಳಿದು ಬಂದೆವು. ಎಲ್ಲರೂ ಪ್ರಶ್ನ, ನೀವು ನಿಮ್ಮ ಕುಲವಂಶ ಸೈನ್ಯವಲ್ಲ ಸಾಲಗಟ್ಟಿ ನಿಲ್ಲವೇ ಒಬ್ಬರೇ ಎಲ್ಲರೂ ಪ್ರಶ್ನ ಪ್ರಮುಖ ತಾಮ ಸುಗುಣ ತಾವನಾದ ಎಲ್ಲ ಈ ಭೀಮಸೇನ ಎಲ್ಲ ಅಧಮ ಕರ್ಣನ ನಿಮ್ಮ ಹೆಂಡತಿಗೆ ಬಂಡಾಟವಂ ಕಣ್ಣಾರ ಕಂಡು ರಂಡ ಬರದಂತ ಮುಖಮಂಡಲವನ್ನು ತೆಗೆದುಕೊಂಡಿರುವ ನಿಮ್ಮ ಆಗ್ರಹಗಳು ನಿಮ್ಮ ಹೆಂಡತಿನನ್ನು ನಮ್ಮ ಕುರುಮಂಡಲಗಳಿಗೆ ಮಾರಿ ಬಿಟ್ಟಿರುವರು. ಈ ಹೆಂಡತಿ ಬಡಿದ ನಿಧಿಗ ತೆಕ್ಕಬೇಕು ತೂ ಚಂಡನೆ ಹೆಜ್ಜೆ ಆದರೂ ಅಡಿಗೆ ಮನೆಗೆ ಹೋಗಿ ಅವತಾರದ ಊಟವನ್ನು ತಿಂದು ಸದ್ಯದ ಟಾವಿನಲ್ಲಿ ನಿಂತ ಮಾಡಿದ್ರೆ ತುಳಿತ ವ್ಯಕ್ತಿಗೆ ತುಳಿಯಾದ ನಮ್ಮ ಮನೆಯ ಬಾಗಿಲೆ ಕಾಯುವ ಸ್ವಾಮಕರ್ಣರೇ, ನೀನು ಹಿಡಿಯುವ ವೃತ್ತಿಯನ್ನು ನೀನೇ ತಕ್ಕ ಬಿಟ್ಟಿಗೆ ಹರಿಗಿನ ಮನೆಗೆ ಬೆಂಕಿಯನ್ನು ಹಚ್ಚುವುದಂದ್ರೆ ಬಲ್ಲದಲ್ಲವೇ ಹಸ್ಪುರಿಯಿಂದ ಕರಿಕೆ ಇತ್ತ ಗೈಯುವುದು ನಿನ್ನಗೇನು ಮತ್ತು ಈಗ ಒತ್ತಾಗಿರುವುದು ಕೌರವನ ಮನೆಯನ್ನು ಕಾಯುತ್ತ ಕೌರವನ ಹಾಕಿದ ಅಂಗಿನ ಕೂಳನ್ನು ತಿಂದು ನಿದ್ದೆಯನ್ನು ಮಾಡುವುದರ ಈ ಬುದ್ಧಿ ಸುಂದರ ಏಕಚಕ್ರಪುರದಲ್ಲಿ ಭಿಕ್ಷಾಂದೇಹಿಯಿಂದ ಮನೆ ಮನೆಗೆ ತಿರುಗಗೊಂಡಿದ್ದು ಆಗಲೇ ಬರುತ್ತಿರುವೆಯ ಹೇಳುವನ್ನು ಚೆನ್ನಾಗಿ ಕೇಳು. ನಾನು ಹೇಳುವುದು ಚೆನ್ನಾಗಿದ್ದೇನೆ. ಮುಖ್ಯಗುಣ ಪ್ರಸಿದ್ಧನಾದ ನಮ್ಮಣ್ಣನ ನೇಮಕ್ಕೆ ಬದ್ಧನಾಗಿ ಚನ್ನಪುರದೊಳಗಿದ್ದ ನಮ್ಮ ಮತ್ತು ಸತಿಗಳನ್ನು ಭಕ್ತಿಗಳನ್ನು ಕಂಡು ಬಂದಿರುವುದು ನೋಡು. ನೀನು ಏನು ಮಾಡುತ್ತೀಯೋ ಮಾಡು. ನಿನ್ನ ಒಳಗದ್ದಲಿಗೆ ನಾನು ಬರಬೀಳಬಲ್ಲ ಮೂರ್ಖ ಸರ್ಕ ಹುಂದಿ ಗರ್ಭಾತ್ಮಿಕ ಸುಧಾಕರನಾದ ಪ್ರಭಾಕರನ ಧರ್ಮದೂತ ಬಂದ ಅಪ್ಪಣೆಯನ್ನು ಕೊಟ್ಟಬಿಟ್ಟು ಅಲ್ಲ ದಿಕ್ಕು ದಿಕ್ಕಿಗೆ ಓಡಿಸಲಂತ ಈ ಹೆಸರಾದ ಪ್ರಮುಖ ಜೈ ಓಡಲ ಬಾಳುಗಳು ಆಗುವಂತ ಇಲ್ಲೊಂದು ಸಾವಿರ ಬಿಡುವೆ ಪಾರ್ಥ ಪಾರ್ಥ ಮೂರು ಲೋಕದ ಗಂಡುಗಲ್ಲಿ ಗಾಂಧೀವಿ ಎಂದು ಹೇಳಿಕೊಳ್ಳುವಿಯಲ್ಲ, ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ನೀನು ಅಂತ ಭುಜಬಲ ಪರಾಕ್ರಮೆಯಾದರೆ ಎಳೆದ ವಯ್ಯವನು ನೀನು ಏನು ಮಾಡುತ್ತೀಯೋ ಮಾಡು. ಏನು ಚೆನ್ನಾಗಿ ಹೇಳು. ನಿನಗೆ ಕೃಷ್ಣ ನನ್ನ ಆಜ್ಞೆಯಲ್ಲಿ ಸುಮ್ಮನೆ ನೀನು ಅಂಥ ಪಾರ್ಥ ಮಾತನಾಡಬೇಡ. ನೀನು ಸೂರನಾದರೆ ಬಿಡಿಸಿಕೊಂಡು ಮಾತನಾಡು. ಏನು ದುರ್ಯೋಧನ ನಿನ್ನನ್ನು ಕೊಂಡಾಡುವುದು ನಿಮಗೆ ಬಂದವಲ್ಲ ಎಲ್ಲ ಅದವ
ಚೆನ್ನಾಗಿ ಧರ್ಮದಲ್ಲಿ ಹೋಗಿ ದ್ರೋಣಾಚಾರ್ಯರಿಗೆ ಮಾತು ಕೊಟ್ಟು ದ್ರೋಣಾಚಾರ್ಯರಿಗೆ ಮಾತು ಕೊಟ್ಟು ಮಾತು ಭ್ರಷ್ಟವು ನೀನು ಅಥವಾ ನಾನು ವರ್ಷ ನಿಮ್ಮ ಹೆಂಡತಿಯ ದುರ್ಯೋಧನ ಪರಮೇಶ್ವರನೇ ನನ್ನ ಗಂಡನಿಗೆ ಪುರುಷೋತ್ತಮ ಇಲ್ಲವೊಂದು ಕೈಯಿಂದ ಕೇಳಲು ದುರ್ಯೋಧನ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು ಆಗ ವರಮುನೇಶ್ವರನಿಂದ ಕರುಣಿಸಿ ತೈಲವನ್ನು ಕೇಳಿ ಗಾಜಿನ ಕಂಬಕ್ಕೆ ನನ್ನನ್ನು ಬಿಗಿಯಲು ಸಂಭ್ರಮದಿಂದ ಸಂಭೋಗ ಮಾಡುವಾಗ ಆಗಿಲ್ಲ ಸೂರ್ಯ ಈಗ ನಿಮ್ಮ ಹೆಂಡತಿ ಆದರ ಧರ್ಮರಾಜನು ನಮಗೆ ಮಾರಿಬಿಟ್ಟಿರುವರು ದುರ್ಜನ ಚಿಕಾಮಣಿಯಾದ ಪೂರ್ವಾಂತದಲ್ಲಿ ಮೆರೆದ ಕಮಲವನನ್ನು ಲಜ್ಜೆ ಇಲ್ಲದ ಲಜ್ಜೆಯ ಕಂದ ಇರದ ಎಲ್ಲ ಹೆಣ್ಣಕ್ಕೆ ನನ್ನ ಮಾವ ಒಂದು ಹೇಳಲಿಕ್ಕ ನಿನಗೆ ಸ್ವಲ್ಪ ಆದರೂ ನಾಚಿಕೆ ಬೇಡ ನನ್ನ ಮನಸ್ಸಿಲ್ಲ ಎಲ್ಲ ಕುಲಘಾತಕನಾದ ಕರ್ಮನೆ ಚೆನ್ನಾಗಿ ಕೇಳು ಚೆನ್ನಾಗಿ ನಮ್ಮ ಪಟ್ಟದ ಪರಿಸಿಯಾದ ಈ ವಿಶ್ವಾಸ ಹೇಳಿ ಇಂಥ ಮೂಢ ಕೆಲಸವನ್ನು ಮಾಡುವನಂದು ಎಂಥ ಕೆಲಸವನ್ನು ಮಾಡಿ ಈ ದ್ರೌಪದಿಗಳನ್ನು ಇವರಿಗೆ ಒಪ್ಪಿಸಿ ಗೊಂಡು ಮಾಡಿ ಬಿಡುವಂದು ಹೇಳುವಿಯಲ್ಲ ನಿನ್ನನ್ನು ಗಗನ ಮಂಡಲಕ್ಕೆ ತೋರಿ ಬಿಡುವನಲ್ಲ ಅಂದರೆ ಗಂಡುಗಲ್ಲಿ ಕಾಣಿರಲಿ ಎಂದು ಕಾಲು ಗಂಟೆಯನ್ನು ಈ ಅಕ್ಷರದ ಮುಂದೆ ನೀವು ಏನು ಮಾಡಲಾರೆ ಏನು ಅಂತಹ ಸೂರನಾಥನ ಎಲ್ಲ ಭೂಮಂಡವಾದ ಬಲಾದ ಧರ್ಮರಾಜನ ನಮ್ಮ ಹೆಂಡತಿ ಅಲ್ಲ ಈ ಪುಂಡ ಬಲದರಿಗೆ ಒಪ್ಪಿಸಿ ಕೊಂಡು ಮಾಡುವುದು ಕೊಂಡು ಇಂದು ಜನರು ಕಂಡು ಬೆರಗಾಗಿ ಇವರೇನು ಐದರೋ ಇಲ್ಲವೋ ಮಹೀಧರದಿ ಮಹಾಸೂರನಾದ ಸಹೋದರನೇ ಕೇಳು ಹಿರಿಪುರರಾದ ಗುರುಕುಲವೆಲ್ಲ ತರಹರಿಸಬರುವ ದುರಧೇರನೇ ಸರಿ ಆದರೆ ಇದಕ್ಕೊಂದು ನೀತಿಯನ್ನು ಹೇಳುವನು ಪ್ರೀತಿಯಿಂದ ಕೇಳು ಶಾಂತ ಕವಚವೇ ನವಿತ ಚಿಂತಾ ದೃಷ್ಟಿ ಛಾಚೀನ ಅನುಜ ಇದರ ತಾತ್ಪರ್ಯವೆಂದರೆ ಅದರ ತಾತ್ಪರ್ಯವೇನಾಗ್ರಜ ಸತತ ಶಾಂತಿ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವು ಆಂಸಾರವೆಂಬವದೇ ಕೆಟ್ಟ ಗುಣವು ಆದ ಕಾರಣ ಮೇಧಿರಿಯೋಳ ಸಿಟ್ಟೆಂಬವದ ಕಡಿಗಿಟ್ಟು ಶಾಂತಿ ಎಂಬ ಕವಚವು ತೊಟ್ಟಿರುವುದೇ ಒಳ್ಳೆಯದು ಅರ್ಜುನ ಎಷ್ಟು ಕಷ್ಟವ ಬಂದರೆ ಸಂತೋಷ ತಾಳಬೇಕು ಸಂತೋಷಂ ನಂದನಂ ವನಂ ಆದ್ದರಿಂದ
ಅಕ್ಷಯವಾದ ಸಂತೋಷವೇ ಪ್ರತ್ಯಕ್ಷ ಕಲ್ಪವೃಕ್ಷೆಯನ್ನು ಚೆನ್ನಾಗಿ ತಿಳಿದು ಈ ಸಮಯದಲ್ಲಿ ಬೇಸರಗೊಂಡು ಕಿರಿಪುರರಾದ ಕೌರವರ ನಾಶ ಮಾಡಿದರೆ ವಾಸುದೇವರು ಮೆಚ್ಚಲು ಎಷ್ಟು ಮಾತ್ರಕ್ಕ ಅಪ್ಪಣೆಯನ್ನು ಕೊಡಲಾಗದ ಫಲಗಳು ಬಿಲ್ಲಬಿದ್ದದ ದೃಢ ಹೇ ದುರ್ಯೋಧನ, ಈಗಿನ ಕಾಲದಲ್ಲಿ ನೀತಿ ತಪ್ಪಿ ಖ್ಯಾತಿ ಪಡೆದು ಸುಖೋದದಲ್ಲಿ ಸತಿ ಸಹೋದರರನ್ನು ಸೋತು ವಶರಾದರು. ದುರ್ಯೋಧನ, ನಿಮ್ಮ ಸತಿಯಾದ ದ್ರೌಪದಿಯರು ಎನ್ನುವ ಚಾಕರಿಯಲ್ಲಿ ನಿಲ್ಲುವ ಎಂದರೆ ಭ್ರಷ್ಟ ದುಷ್ಟ ಎಂದು ಎಷ್ಟು ಗುರುತಿಸುವಳು. ಅನುಜ ಸಹೋದರ, ಕಮ್ಮಿನ ಮಾತನಾಡುತ್ತಾರೆ. ಆದ ಕಾರಣ ಶೀಘ್ರವಾಗಿ ಎಂಬತ್ತೆರಡು ನೇಮಿಸು. ಇಲ್ಲವೇ ಅಪರಾಧವೆಂದು ನೀವು ನಿಮ್ಮ ತಮ್ಮಂದಿರು ನಿಮ್ಮ ಪ್ರೀತಿ ಸತಿಯರಾದ ಪಾಂಚಾಲಿ ಎನ್ನಗೆ ಬೇಡಿಕೊಂಡರೆ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ಕೊಟ್ಟು ಕೀರ್ತಿಯನ್ನು ಪಡೆಯುವ ಯಮನಂದನ ಸುರಗಿರಿ ಹೊರನಾದ ಕುರುವರನೇ, ಯಮನಂದನ ಘಾತಕ ಧನವಂ ಬಿಟ್ಟು ಪ್ರೀತಿಯಿಂದ ಕೇಳು ಒಂದು ನೀತಿಯನ್ನು ಹೇಳಿದೆ. ಅದೇ ಸವಿಸ್ತಾರವಾಗಿ ದುರ್ಯೋಧನ, ಅವನಂದನ ಅನಿತ್ಯಾಲಿ ಶರೀರಾವಳಿ ಈ ಭವ ನೈವ ಶಾಶ್ವತ ನಿತ್ಯಂ ಸನ್ನಿತ್ಯ ಮೃತ್ಯು ಕರ್ತವೇ ಧರ್ಮಸಂಘ. ದುರ್ಯೋಧನ, ಇದರ ತಾತ್ಪರ್ಯ ಏನೆಂದರೆ ಅದರ ತಾತ್ಪರ್ಯವೇನು? ಈ ಧರಾತಲದಲ್ಲಿ ಶರೀರಗಳು ಸ್ಥಿರವಲ್ಲ, ಸಂಪದವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲವು ಮುರ್ತದೇವತೆ ಬೆನ್ನತ್ತೆ ಬಾಧಿಸುತ್ತದೆ. ಇದು ಸ್ಥಿರವಂತ ತಿಳಿ. ಆದ ಕಾರಣ ನಿರ್ಮಲವಾದ ಧರ್ಮವೇ ಸ್ಥಿರವಂತ ಗ್ರಹಿಸಬೇಕು. ಅದು ಯಾತಕ್ಕೆಂದರೆ ಷಡ್ವರ್ಗಗಳಿಂದ ನಿರ್ಜಿತವಾದ ಅಧರ್ಮವು ಸ್ವರ್ಗ ಮಾರ್ಗವು ಸೇರ್ಪಡದೆ ದುರ್ಗತಿಗೆ ಕೆಡಹುವು. ಆದ ಕಾರಣ ಇಂಥ ದುರ್ಗುಣಗಳನ್ನು ಕಳೆದು ರಾಗ ದ್ವೇಷಗಳನ್ನು ಅಳೆದು ಧರ್ಮಾತ್ಮಕವಾಗಿರುವ ಧಾರ್ಮಿಕರು ಮೆಚ್ಚುವ ನಿರ್ಮಲ ಕೀರ್ತಿ ಬರುವದ ಕಂಡಿಯ ಕುರುವಂದನ ತಿಳಿದು ನೋಡಿ ಧರ್ಮರಾಜ ವಚನ. ಧರ್ಮರಾಯನೇ, ಹೇ ಕರ್ಣ, ನೀನು ನಿಮ್ಮ ತಮ್ಮಂದಿರಾದ ಭೀಮಾರ್ಜುನರು ಸಮ್ಮತ ಸುಮ್ಮನೆ ಇರುದ ಅಂದಿನಿಂದ ಮಾಡು. ನಿಮ್ಮ ಸಕಲ ಸಾಮ್ರಾಜ್ಯವು ಬಾಯಿ ಎತ್ತರ ಕ್ರೂರ, ದುರಾಚಾರ, ದುರ್ನೀತಿ ದುರ್ಗನಾದ ಕೌರವರಲ್ಲಿ ಸೇರಿ ಶ್ರೇಷ್ಠ ಗುಣವನ್ನು ನಷ್ಟಗೊಳಿಸಿ ದುಷ್ಟ ಗುಣವನ್ನು ಕೊಟ್ಟು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿದು ಕೆಟ್ಟು ಹೋಗುವುದು ನಿಮಗೆ ಇಷ್ಟವಾಯಿತೆ. ರಾಧಯ, ಮೂಢ, ಮೂರ್ಖ, ಗಾರ್ಧಪ ಏಕರಾಶಿವ ಅನ್ನುವ ಮಾತಿನ ರೀತಿಯಂತೆ ಮೂಢನಾದ ದುರ್ಯೋಧನು, ಮೂರ್ಖನಾದ ತಿಸ್ಸೀಲ ವತ್ಸನಾದ ವಿಶ್ವಾಸನ ನೀವು 3 ಮಂದಿ ಒಂದಾಗಿ ಪರರನ್ನು ನಿಂದಿಸಿ ಕುಂದಿಸಿ ದುಃಖವನ್ನು ಪಡಿಸಿ ತೊಂದರೆ ಮಾಡಿದ್ದೇ ಸಾಕು. ಮತ್ತು ಈ ಬರೆ ಮಾತನಾಡುವುದಕ್ಕೆ ನಿನ್ನಯವರ ಚಂದವಲ್ಲ ಕರ್ಣ, ಹುಟ್ಟಬಾರದು ನಿನ್ನಂಥ ದುರ್ಗುಣ. ತಮ್ಮ ದುಶ್ಯಾಸನ ದುರ್ಯೋಧನ, ಈ ಪಾಂಡವರಿಗೆ ವರಭೂಷಣಗಳು ತರವಲ್ಲ, ಬಲದಿಂದ ಸೂರ್ಯಗೈದು ಬಿಡು. ಬಲ ಹೌದ ಅಗ್ರಜ, ಈ ಪಾಂಚಾಲಿಯನ್ನು ಒಂದು ಮಾಡಿಬಿಡು ತಮ್ಮ. ಈಗ ನಿನ್ನ ಅಣ್ಣ ನಿನ್ನ ಇಷ್ಟದಿಂದಾಗಲೇ ಹೇ ಪಟನಡುವಿನ ಬಾಲೆ ಬಂದನೆ ಪಾಂಚಾಲಿ, ಪಾಪಾತ್ಮನೆ, ದ್ರೌಪದಿ, ಮಂದಮತಿ, ಈಗೋ ಈ ಕೊಡವಿಗೆ ಒಡೆಯನಾದ ನಮ್ಮಣ್ಣನ ನುಡಿಗೆ ತಡವು ಕೊಡದ ನಿನ್ನನ್ನು ಎಳೆದು ತಂದೆನು. ಸೆಡಗು ಬಿಡುವುದು ಯಾವನೇ?
ಮೇಲೆ ಬಂದು ಬೆಳೆದುಕೊಂಡು ನಿನ್ನ ದೊಡ್ಡರಾದ ನಿನ್ನ ಗಂಡನೆಂಬ ಸೆಂಡವು ಇಲ್ಲೇ ಬಿದ್ದು ಬದುಕಾಡುತ್ತದೆ ನೋಡಬಾರೆ. ಏನೋ ದುರ್ಮಾರ್ಗನೇ ಪಾಂಚಾಲಿ ಇಡಂಬಾದ ರಕ್ಕಸರನ್ನು ಒಕ್ಕಲಿಕ್ಕಿದ ಭೀಮನನ್ನು ಸಾಮಾನ್ಯನೆಂದು ತಿಳಿಯಬೇಡ. ಅವನು ಅಂತಹ ಸಾಮಾನ್ಯನಾದರೆ ನಿನ್ನನ್ನು ಯಾತಕ್ಕೆ ಬಿಡಿಸಿಕೊಳ್ಳಬಾರದು? ಅಣ್ಣನ ಆಜ್ಞೆಯಲ್ಲಿರುವನು. ಅಂತಹ ಸೂರ್ಯನಾದರೆ ಹೀಗೆ ಬರೆಯಲು ಬರುವಂತ ಅದೇನು ಚೆನ್ನಾಗಿ ಹೇಳು. ನಿನ್ನ ಗುಂಡಿಗೆ ಖಂಡವನ್ನು ತೆಗೆದು 8 ಭೂತಗಳನ್ನು ಉಣಬಡಿಸುವನು. ಕಂಡಿಯನ್ನು ಬಣ್ಣ ಆರಿಸಿ ಬಿಡುವರು ನೋಡು ನಿನ್ನ ರುಂಡ. ಅದೇ ಪಾಂಚಾಲಿ ಲೋ ಪಾಪಾತ್ಮನೆ ದ್ರೌಪದಿ ಮಂದಮತಿ ಈಗ ಈ ಧರ್ಮರಾಜನಿದ್ದರೆ ಬಡ ಬ್ರಾಹ್ಮಣನಂತಿರುವನು. ದ್ರೌಪದಿ ಲೋ ನೀಚಾತ್ಮನೆ ಬಂಡಿ ಬಂಡಿ ಅನ್ನವನ್ನು ತಿಂದು ಒಂದು ದೊಡ್ಡದಾದ ಬಂಡೆ ಮೇಲೆ ಮಲಗುವನು. ಪಾಪಾತ್ಮನೆ ಅರ್ಜುನನಿದ್ದರೆ ಲಜ್ಜಹೀನನು. ಆತನ ಪರಾಕ್ರಮ ನೀನೇನು ಬಲ್ಲೆ. ಅಂತಹ 3 ಲೋಕದ ಗಂಧದಲ್ಲಿ ಗಾಂಡೀವಿಯು ನಮ್ಮಣ್ಣನ ಕೈ ಕೆಳಗೆ ವಿಲವಿಲನವಂತಹ ದ್ರೌಪದಿ ಲೋ ಮಂದಮತಿ ನಗರ ಸಹದೇವರಿದ್ದರೆ ದನ ಕಾಯುವ ಹುಡುಗರು. ಇಂಥವರನ್ನು ಕಟ್ಟಿಕೊಂಡು ನೀನೇನು ಸುಖ ಪಡುತ್ತೆ? ತಮ್ಮಣ್ಣನ ತೊಡೆಯ ಮೇಲೆ ಬಂದು ಕುಳಿತುಕೋ, ಈ ಸಾಮ್ರಾಜ್ಯವು ನಿನ್ನದಾಗುವುದು. ಈ ಮಾತು ಸುಳ್ಳಲ್ಲ ಮೇಲೆ ತಪ್ಪಬೇಡಿ. ಕುಂದುದ ಸಭೆಯೊಳಗೆ ಬಾಯಿಗೆ ಬಂದಂತೆ ಮಾತನಾಡುವುದು ನಿನಗೆ ತರವಲ್ಲ. ಯಾತಕ್ಕೆ ತರವಲ್ಲ? ಲೋ ನೀಚಾತ್ಮನೆ ಪಾಂಚಾಲಿ ಅತ್ತಿಗೆ ಆದವಳನ್ನು ನಿನ್ನ ಹೆತ್ತ ತಾಯಿ ಸಮಾನವೆಂದು ತಿಳಿದುಕೋ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಭ್ರಷ್ಟ. ಅಯ್ಯೇ ದ್ರೌಪದಿ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಪಾಂಚಾಲಿ ಲೋ ಅಡಮನೆ ಬಾಂಧವರ ವೈಯಾರಿ. ಲೋ ನೀಚಾತ್ಮನೆ ದ್ರೌಪದಿ ಮಂದಮತಿ ಈಗೋ ನಿನ್ನ ಪತಿಗಳು ಹೀನರು, ಅತಿ ದರಿದ್ರರು, ರಾಜ್ಯ ಭ್ರಷ್ಟರು, ಅಪ್ರತಿಷ್ಠರು, ಪೂಜ್ಯ ನಿಷ್ಠೂರಕ ಈ ನಿನ್ನ ಪತಿಗಳು ಈಗೋ ನಿನ್ನನ್ನು ಬಿಡಿಸಿಕೊಳ್ಳುವುದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ. ಪಾಂಡವರ ಕಾಂತೆ ಇದು ನಮ್ಮಣ್ಣನ ಮೇಲೆ ಮಮತೆ. ಧರ್ಮಜನ ಆಜ್ಞೆಯನ್ನು ಕೊಟ್ಟರೆ ನಿನ್ನ ರುಂಡವನ್ನೇ ಚೆಂಡಾಡಿ ಬಿಡುವರು. ಅಂತ ಸೂರವಾದರೆ ಹೀಗಲೇ ಬರೀ ಹೇಳು ಪಾಂಚಾಲಿ. ಸ್ವಲ್ಪ ತಾಳು, ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಸಲ್ಲದು
ಬಂದಂತೆ ಮಾತನಾಡುವುದು ತರವಲ್ಲ. ಯಾತಕ್ಕೆ ತರವಲ್ಲ? ವಿನಾಶಕಾಲ ವಿಪರೀತ ಬುದ್ಧಿ ಎಂಬುವಂತೆ ನಿನಗೆ ವಿನಾಶಕಾಲ ಒದಗಿರುವುದು. ಅದು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಭ್ರಷ್ಟ. ಅದೇ ಪಾಂಡವರ ನಾರಿ ಹೇಳುವನ್ನು ಕೇಳು ಇದೊಂದು ಸಾರಿ. ಈಗ ಈ ಕೂಳ ಪಾಂಡವರಗಳು ಭಗವದ್ಭಟ ಲೋಕೈಕ ವೀರನಾದ ನಮ್ಮಣ್ಣನಾದ ಕೌರವೇಶನೊಳ ನೀನು ಸೇರಿ ಸುರಸ್ಥಿರ ಕ್ರೀಡಾ ವಿಲಾಸಗಳೊಳ ನೀನು ಸೇರಿದರೆ ನಿನಗಾಗುವುದು ಈ ಸರ್ವಲೋಕದ ಸಿರಿ. ಶಿರಸ್ತಟಂಗಲೆಂಬ ಸಂದೇಹಗಳೆಂಬ ತೋರಿ ನೀನಾಗಬೇಡ. ಅಣ್ಣವರ ನಾರೇ ಇಡೀ ನಮ್ಮಣ್ಣನ ಪ್ರಾಣಕಾಂತೆ, ಈ ದುರ್ಮಾರ್ಗನ ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ಸ್ವಲ್ಪ ಕಾಲ ಶಾಂತನಾದ ಕಾಂತೆ. ಹೇಗೆ ಶಾಂತವಾಗಬೇಕು ಕಾಂತ? ಸ್ವಲ್ಪ ಕಾಲ ಶಾಂತನಾದ ಕಾಂತೆ. ಹೇಳಿದ ಕೇಳು. ಅದೇನು ಚೆನ್ನಾಗಿ ಹೇಳು. ಬಿಡಿಸೋ ಅಭಿಮಾನವ ಉಳಿಸೋ ಉಳಿಸೋ ಧರ್ಮದ ಸೇರೆ ಬಿಡಿಸೋ. ಪ್ರಾಣೇಶ್ವರ ಪ್ರಾಣಕಾಂತೆ, ಆದಿತ್ಯು ಅದೇನು ಚೆನ್ನಾಗಿ ಹೇಳು. ಜಡೆ ಮುಡಿ ಹಿಡಿದೆಲ್ಲ ಆಡಿದಾಡಿ ಕಾಡು ಗುರುನಾಸಾದೆ ನಿರ್ಮಲಾತ್ಮಕನಾದ ಧರ್ಮರಾಯನೇ, ಅಹೇ ಪ್ರಾಣವಲ್ಲವೇ, ಈ ದುರ್ಮಾರ್ಗನು ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ಸ್ವಲ್ಪ ಕಾಲ ಶಾಂತನಾದ ಕಾಂತೆ. ಅಡಿಯಡಿಗೆ ಎನ್ನ ಜಡೆಮುಡಿಯನ್ನು ಹಿಡಿದು ಎಳೆಯುತ್ತಿರುವನು, ಎನ್ನ ಮರ್ಯಾದೆಯಿಂದ ಕಲಿಯುತ್ತಿರುವ. ಹೇಗಾದರೂ ಮಾಡಿ ಎನ್ನ ಕಷ್ಟವನ್ನು ಪರಿಹರಿಸಬಾರದೆ ಕಾಂತ ಗುಣವಂತ. ಅಹೇ ಕಾಂತೆ, ಸಹಿಸ ನಿನ್ನ ಸೋಪವ ಇದು ಮನದಿ ತಾಪವ ಆರಹಳೆ ನಿಭಾ ನಿಭಾ.
ಹೇಗ ಈಶ್ವರ? ಈ ಧರಣಿಯನ್ನು ನಿರತ ತ್ವರಿತ ಚರಿತದೆಂಬರಿತರಾದ ನರನಿಗೆ ವಿಧಿಯ ತರತರನ ನರತು ಭರದ ಬರಹವು ಕಪ್ಪುಗರಳನ ಸಾಧ್ಯ ಕಪ್ಪನ ಅಪ್ಪಿಕೊಂಡು ಬರುವುದು ತಪ್ಪುವುದು. ಒಪ್ಪದಿಂದ ಕೇಳಿ ಕುಂದರ ಭಜನೆಯ ಅರಳಿದೆ. ಸುಂದರಿ, ಹಿಂದಿನ ಜನ್ಮದ ಚಂದವಾಗಿ ಮಾಡಿದ ಪಾಪವು ಇಂದಿಗೆ ಸಂದೇಹ ಇಲ್ಲದೆ ಬಂದು ಖಂದಿ ಕುಂದಿ ಒಬ್ಬರಿಂದ ಬಲು ನಂಜನೆಂದು ನಂದಿಸುವುದು ನಂದಮುಖಿಯಲ್ಲವೇ? ಹಿಂದಮುಖಿ ಶ್ಲೋಕವೇ ಸಾಕು ಸಾಕು. ಶ್ರೀಕರ ಶುಭಕರ ಸಕ್ಕರ ಹಾಲು ಸವಿತು ಸೊಕ್ಕಿದ ಸಂತೋಷ ದುಃಖಿದಂತೆ ಮಿಕ್ಕಾದ ಶ್ಲೋಕವು ಉತ್ತರಿಸುವುದು ಕೇಳಿ ಕಟ್ಟದಂತದೆ. ಸುಂದರಿ, ಯಾವನಿಂದ ಯಾತಕ್ಕೋಸ್ಕರ ಯಾವಾಗ ಎಷ್ಟು ಮಾತ್ರ ಯಾವ ಪ್ರಕಾರ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗಬೇಕಾಗುತ್ತದೆ. ಅವನಿಂದ ಅದಕ್ಕೋಸ್ಕರ ಆ ಪ್ರಕಾರ ಅಷ್ಟು ಮಾತ್ರ ಆ ಸ್ಥಳದಲ್ಲಿ ಆ ದೈವವಶದಿಂದ ಮನುಷ್ಯರಿಗೆ ಆಗುತ್ತದೆ. ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸ ಕಾವಲಿ ಕಲಮಿಸ ಕಾವಲಿ. ಅಡಿಯಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು. ಅಯ್ಯೋ, ಈ ಭಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಸರ್ವನ್ನರ ಕೋಪ ಪರ್ಯಾಪ್ತ ಅನ್ನುವ ರೀತಿ ಸುಂದರಿ ಊರ್ವಿಯರು ಸರ್ವರು ಕಾಲಾಧೀರನೆಂದು ತಿಳಿದು ಹೆಗ್ಗರವಾದ ದುಃಖವು ಲೆಕ್ಕವಿಡದ ನಿಂತರು ಹತ್ತರದಿಂದ ತಿಳಿಯ ದ್ರೌಪದಿ ಇದಕ್ಕೊಂದು ನೀತಿಯನ್ನು ಹೇಳುವನು ಚೆನ್ನಾಗಿ ಕೇಳು.
ಅವಶ್ಯಂ ಅವಶ್ಯಂ ಮನೋಭುಕ್ತಿ ಭುಕ್ತಿಕೇತನಂ ಕರ್ಮ. ಮನೋಭುಕ್ತಿ ಶುಭಾಶುಭ ಕಲ್ಪಕೋಟಿ ಸತ್ಯದಲ್ಲಿ ಎಂಬ ವಚನದಂತೆ ವಿಧಿವಚನ ಮಹಾತ್ಮರಿಗಾದರೂ ತಪ್ಪುವುದು. ಶರತ್ಚಂದ್ರ ಕೀರ್ತಿ ಸಾಂದ್ರವಾದ ಹರಿಶ್ಚಂದ್ರ ಮಹಾರಾಜನು ಶ್ರೇಷ್ಠವಾದ ಅಷ್ಟಭೋಗದಿ ನಷ್ಟಪಟ್ಟು ಪಟ್ಟದ ರಾಣಿ ಒಡನೆ ಕೆಟ್ಟಡಿಮೆಯೋ ಕಷ್ಟಪಟ್ಟದ್ದು. ಆಹಾ, ನಾನು ಎಷ್ಟೊಂದು ಹೇಳಲಿ ಕಾಂತಾಮಣಿ. ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ರಾಮೇಶ್ವರ ಹೋದರೂ ಶನೇಶ್ವರ ಬಿಡನೆಂಬ ಹಾದಿಗೆ ವೇದ ಯಾಗಾದಿಗಳು ಮದಮೋಹ ಸಾಧಿಸಿದ ಸಾಧು ಜನರಿಗಾದರೂ ಕಷ್ಟವ ಬಂದಾಗ ನೊಂದುಕೊಳ್ಳುತ್ತಿದ್ದಾರೆ. ಸುಂದರೇ, ಹರವಿಂದ ಲಾಭಲಂ ಮನದೋಳು ಧ್ಯಾನಿಸಿದರೆ ಸುಖ ಶಾಂತಿ ದೊರೆಯದ ದ್ರೌಪದಿ ಬಿಟ್ಟು ಬಿಡಿ ನನ್ನ ಮಂದಮತಿ. ಅಹೇ ಕಾಂತೆ, ಈ ಸಮಯ ಸಮಯದಲ್ಲಿ ನೀನೇ ಬೇಸರಗೊಂಡರೆ ನನ್ನ ಗತಿ. ಸತಿಗೆ ಪತಿಯೇ ಗತಿ ಎಂದು ಶ್ರುತಿ ಶಾಸ್ತ್ರಗಳು ಸಾರುತ್ತಿರುವವು. ನೀನೇ ಈ ರೀತಿ ಮಾತನಾಡಿದರೆ ನನ್ನ ಗತಿಯನ್ನು ಕಾಂತ ಗುಣವಂತ. ಕಾಂತೆ, ಇದವಲ್ಲದ ಮತ್ತೆ ಹೇಳುವನು ಕೇಳು. ಮತ್ತಗತ ಕಾಮನೆ ದೃಪದ ನೊಂದನೆ
ಪ್ರಾಣಕಾಂತ, ಉತ್ತಮವಾದ ಮತ್ತೊಂದು ವಾಕ್ಯವನ್ನು ಕೇಳು, ಹೇಳುತ್ತೇನೆ. ಚೆನ್ನಾಗಿ ಹೇಳು. ಹತ್ತಿದ ಮೋಹ ಪಾಶವ ಎತ್ತತ್ತಲ ಬಿಡದೆ ಸುತ್ತಮುತ್ತ ಮತ್ತೆ ತತ್ತರಗೊಳಿಸುವ ಚಿತ್ತದ ಮಾಯವನ್ನು ಕತ್ತರಿಸಿ ಹತ್ತಿದ ಭಕ್ತಿ ವಿತ್ತಿ ವ್ಯಕ್ತಿ ಮಹಾಶಕ್ತಿಯಾದ ಭಕ್ತ ವಸ್ತನಾದ ಶ್ರೀಮನ್ನಾರಾಯಣ ಧ್ಯಾನಿಸಿದರೆ ಭಕ್ತಿ ಮುಕ್ತರ ದೊರೆಯುವುದು, ನನ್ನ ಕಷ್ಟವನ್ನು ಪಾರು ಮಾಡುವುದು. ಆದ ಕಾರಣ ನಾರಾಯಣ ಮೂರ್ತಿ ಪಾರಾಯಣ ಮಾಡಿ ಚಾರದರ ನೀತಿ ಸಾರುವ ಮತ್ತೊಂದು ಶ್ಲೋಕವನ್ನು ಅಸ್ಥಿರಂ ಜೀವಲೋಕೆ ಅಸ್ಥಿರಂ ಧನಯವು ಅಸ್ಥಿರಂ ಪುತ್ರ ನಾರಿನ ಧರ್ಮಕೀರ್ತಿ ಧಯಂತ್ರ ಅಡದ ಮಿಣಿಯಾದ ದೃಪದ ನಂದನೆ ಕೇಳ ನೀನು ಈ ಶ್ಲೋಕದ ತಾತ್ಪರ್ಯ ಬೇಗನೆ. ಸಕ್ಕರೆ ಹಾಲು ಹಾಕಿ ಅಕ್ಕರದಿಂದ ಸಾಕಿದ ಮಕ್ಕಳು, ಹೆಗ್ಗಳವಾದ ರಕ್ತ, ಮಾನ್ಯವಾದ ಧಾನ್ಯವು, ಶೃಂಗಾರವಾದ ಬಂಗಾರವು, ಶಿಸ್ತಾದ ವಸ್ತ್ರಗಳು, ಎತ್ತರ ಬುಡದ ಅಚ್ಚರು, ಇಲ್ಲವೇ ನೀನು ಸತ್ತಾಗ ಹತ್ತಿರ ಇರುವುದೆಲ್ಲ ನಿನ್ನಿಂದ ಬರುವುದಿಲ್ಲ. ನಿರ್ಮಲವಾದ ಧರ್ಮವು ಮಾತ್ರ ಸ್ವಾರ್ಥಕ್ಕೆ ಪೂರ್ತಿಯಾಗಿ ನಿಲ್ಲುವುದು ಕೀರ್ತಿಯಂ ತರುವುದು. ಆದ ಕಾರಣ ಇಚ್ಛೆಯಿಂದ ಪರಮ ಪುರುಷರ ಕರಿವರನ ಚರಣವಂ ದೃಢವಾಗಿ ಶರಣವಂ ಮಾಡು. ದುಃಖವಂ ಗಡಲ ಬೇಡದ ಕಡೆಗೆ ಆಗಬಹುದೇ ಉಡರಾಜಮುಖಿ ಎನ್ನ ಪ್ರಾಣಸಖಿ. ಎಲ್ಲ ಸರಿ ಎಂದು ಬಿಡಿಸಬಾರದೆ. ಅಣ್ಣನ ಆಜ್ಞೆಯಲ್ಲಿರೋನು ಸೆಣಕಾಲ ಸರಿಸಂಕಾಂತೆ. ಅಣ್ಣನಾಜ್ಞೆ ಎಂದರೆ ನನ್ನ ಗತಿಯೇನು ಕಂತ. ಶ್ರೀಗುರುರಾಜಲಿಂಗೇಶ್ವರನ ಅಂತಃಕರಣ ಬರವರೆಗೂ ಸ್ವಲ್ಪ ಶಾಂತವಾಗಿ ಹೇಳುವನು ಕೇಳು. ವಾಯು ಅದೇ ಕಾಂತೆ ವಲ್ಲಭ, ಸುಂಟರ ಗಾಳಿಗೆ ಗಂಟಿನ ರೌದಿಯಂತೆ ಆರಿರುವಾಗ ಅದೇನು ಚೆನ್ನಾಗಿರೋ
ನನ್ನ ಮಾನನಷ್ಟ ಮಾಡಿದಿರಿ. ಈಗಲಾದರೂ ನಿಮ್ಮ ಇಷ್ಟ ತೀರಿಕೆಯನ್ನು ಪಟ್ಟದರಸನಿ. ಆಹೇ ಮಡದಿ ಶಿರೋಮಣಿ ಪರಿವೇಶನಾಥ ಧರ್ಮಜನ ನೇಮವನ್ನು ಪಡೆದುಕೊಂಡವರ ಕಳೆದು ಪಡೆಯ ಪಾಲ ಮಾಡಿಬಿಡುವ ತಾಳು ತಾಳು ಕೇಳು ಚೆನ್ನಾಗಿ ಹೇಳು. ಅದೇ ಮತಗತ ಕಾಮನಿ ಕಾಂತ ಅಧಮರಲ್ಲ ಅಧಮರಾದ ಕೌರವರನ್ನು ಈಗೋ ಈ ಕಡೆಯಿಂದ ಕಲಸಿದೆ ಸೆಡೆ ಪದಕೊಂಡಕ್ಕೆ ಕೆಡಗಬೇಕಂದರೆ ಈಗ ಈ ಅಗ್ನಿಯಲ್ಲಿರುವರು ಅದೇ ಅಂದರೆ ಅಣ್ಣನ ಶೌರ್ಯವು ತಣ್ಣನಾಗಿ ಬಣ್ಣಗೆಟ್ಟಿರುವರು. ನುಡಿಯನ್ನು ಕೇಳು. ಚೆನ್ನಾಗಿ ಹೇಳು. ಇಕೋ 70 ಮಣ ತೂಕದಿಂದ ಒಪ್ಪುವ ಈಗದಿಂದ ಅಪ್ಪಳಿಸಿ ತುಪ್ಪಳಿಸಿ ಈ ದುಷ್ಟಮನಗಳ ಕೆಲಸಿಪ್ಪುಗಳನ್ನು ತಪ್ಪದನಕ್ಕೆ ಉಳಿಸಿ ಬಿಡುವೆ. ಪಾದ ಅಣ್ಣನ ಆಜ್ಞೆಯನ್ನು ಪಡೆಯುವ ಕಾಲ ಕಾಲ ನಡೆಯುವುದಕ್ಕೆ ಪ್ರಾಣಕಾಂತ ಪ್ರಾಣಕಾಂತೆ ಅಡಿ ಅಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಭಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಕಾಂತ ಅಂತೆ ನಿಮ್ಮಂತ ಗಂಡುಗಳೇ 5 ಮಂದಿ ಗಂಡಂದಿರಿದ್ದು ಈ ಭಂಡನಿಗೆ ಒಪ್ಪಿಸುವುದು ಯಾವ ನ್ಯಾಯ? ಎನ್ನ ಕಷ್ಟವನ್ನು ಪರಿಹರಿಸಬಾರದೆ ಕಾಂತ ಗುಣವಂತ. ಹಾಗೆ ಪಂಜರದೊಳಗೆ ಪಂಚರತ್ನದಂತೆ ಪ್ರಜ್ವಲಿಸುವ ಸುಂದರಿ ಸತ್ಯದಿಂಬಿತ್ತರಿಸಲು ಚಿತ್ತಬಿಟ್ಟು ಕೇಳು. ಅದನ್ನ ಕೌರವರ ವಂಶವನ್ನು ನಿರ್ಮೂಲ ಮಾಡಬೇಕೆಂದು ಕಿಡಿಗಣ್ಣಿನ ಒಡೆಯ ನೇತ್ರನಂತೆ ನಿಂತ ಬಿಡಿದಿರುವ ಗದೆಯಿಂದ ಕತ್ತರಿಸಿ ಬಿಡುವೆ. ಸ್ವಲ್ಪ ತಾವು ಆಗ್ರಹದ ಆಜ್ಞೆಯನ್ನು ಪಡೆದುಕೊಂಡು ಒಬ್ಬರೇ ಒಳ್ಳೆ ಮಾಡಿ ಮುಟ್ಟಿದ ಹೊತ್ತಿಗೆ ತುತ್ತ ಮಾಡಿಬಿಡುವನು ನಾನೇ ಗುರುಕುಲ ಮತ್ತೆ ಮಾರಿ ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ಸುಂದರಿ ಚಂದರ ಮೊದಲೇ ಚೆನ್ನಾಗಿ ಹೇಳು. ಹಿರಿ ಗೃಹಗಳೆಲ್ಲರುವ ಚೂಹದ ಮುಂದೆ ಗಜವು ತದಮದಗೊಳ್ಳುವುದೇ ನಿಜ ಧೈರ್ಯವಾಗಿ ನಿಲ್ಲುವುದೇ. ದ್ರೌಪದಿ ಪ್ರಾಣಪತಿ ಅರುಣ ಪಕ್ಷಿಗಳ ಮುಂದೆ ಲಕ್ಷಣವಾದ ಗರುಡ ಪಕ್ಷಿಯು ತನ್ನ ತಪ್ಪು ಹೊರಗೆ ಹಪ್ಪಳಿಸುವ ಹಪ್ಪಲೆಯ ಮುಂದೆ ಕಿರುಕುಲದ ಕೌರವರು ಹೊರದಿಂದ ಚಲಿಸುವ ಶುದ್ರವಾದ ಸಿಟ್ಟಿನಿಂದ ಕೋದಂಡವನ್ನು ಹೆತ್ತು ಸರಂಗವನ್ನು ಹೋಳಿ ಹೇಗೆ ಮಾಡಿದ ಕೋಡಿ ಕೌರವರನ್ನು ಬಾಣದ ಹೀನಾಡಿ ಜಾಡಿಸಿ ಹೊಲವು ತೋರಿಸಿ ಬಿದ್ದು ಬಿದ್ದಿಗೆ ಓಡಿಸಿ ಬರುವುದು ಸರಿಯಾದ ದ್ರೌಪದಿಯ ಹುಟ್ಟಿರುವ ಪಟ್ಟ ಪಿತಾಂಬರವನ್ನು ಈ ಪ್ರಶ್ನೆ ಮುಂಡೆಗಳನ್ನು ಈ ಸಭಾ ಮಂಡಲದಲ್ಲಿ ದಿಗಂಬರನ್ನಾಗಿ ಮಾಡಿಬಿಡುತ್ತಮ್ಮ. ಅಗ್ರಜಾಲಿಲ್ಲ ಇಷ್ಟರಂತಾಗಲಿ. ದ್ರೌಪದಿ ಇಲ್ಲೋ ಮಂದಮತಿ, ನಮ್ಮಣ್ಣನ ಆಜ್ಞೆಯನ್ನು ಕೇಳಿದೆಯಾ ಜಾಗೃತಿ? ಏನೆಂದು ಮಗಳಿದನು? ಈಗ ನೀನು ಮುಟ್ಟಿರುವ ಪಟ್ಟು ಪೀತಾಂಬರವನ್ನು ತಟ್ಟನೆ ಸೆಳೆದ ಕಟ್ಟಿ ಸಮಾನ ಮಾಡಿ ಗಗನಮಂಡಲಕ್ಕೆ ಒಡೆಯುವುದರ ನಡೆಯುವುದೇ ದೇವ ಶ್ರೀಹರಿ, ಈ ದುರ್ಮಾರ್ಗನು ಎನ್ನ ಪಟ್ಟು ಪಿತಾಂಬರವನ್ನು ಸೆಳೆಯುತ್ತೇನೆಂದು ನುಡಿಯುತ್ತಿರುವನು. ಇಂಥ ಸಮಯದಲ್ಲಿ ನೀನೇ ಮುನಿದರೆ ಎನ್ನ ಗತಿ ಏನು? ಎನ್ನ ಮಾನಭಿಮಾನವನ್ನು ನೀನೇ ಕಾಪಾಡುವ ದೇವ ದೀನವಂತ.
ಶೇಷ ಶಯನ ನಾರಾಯಣ ಓ ಕಮಲನಯನ ಶೇಷ ಶಯನ ನಾರಾಯಣ ಓ ಕಮಲನಯನ ದೇವಾರಣ ಶಯನ ನಾರಾಯಣ ದುರ್ಯೋಧನ ಅಮ್ಮ ದುಶ್ಯಾಸನ, ಈ ದ್ರೌಪದಿಯು ಹುಟ್ಟಿರುವ ಪಟ್ಟು ಪೀತಾಂಬರವನ್ನ ತಟ್ಟನೆ ಸೆಳೆಯಲು ಬಂಗಾರದ ಜಲತಾರದ ಸೀರೆಗಳು ಭಾರಿ ಭಾರಿ ತೋರುವುದು. ಎಷ್ಟು ಸೆಳೆದರೂ ಮತ್ತಾಗದ ಬೆತ್ತದಂತೆ ನೆಟ್ಟುಗಳು ಇಟ್ಟಂತಾಯಿತು. ಅಗ್ರಜ, ಕೈಗಳ ಬಲವು ಸಾಗದೆ ನೀಗಿపోಯಿತು. ಹಳೆ ಕುಂಚಿತು, ಸೌರವ ತಗ್ಗಿತು. ಸೆಳೆಯಲಾಗದ ಅವೋ ತಮ್ಮ ದುಶ್ಯಾಸನ, ಅಣ್ಣ ದುರ್ಯೋಧನ, ಈ ಭ್ರಷ್ಟ ಪಾಂಚಾಲಿಯು ಮಹಾಮಾಯಾವಿಯು ಮಹಾಕಪಟಿಯು ಇವರನ್ನು ನಮ್ಮ ಅರಮನೆಗೆ ತಪ್ಪಿಸಿಕೊಂಡರೆ ತಮ್ಮ ನಮ್ಮಣ್ಣನ ಆಜ್ಞೆ ಆಯ್ತು. ಇಲ್ಲೇ ತಕ್ಕ ತಡ ನಮ್ಮ ಏಕಾಂತ ಮಂದಿರಕ್ಕೆ ರಥವನ್ನು ಬಿಡುವಂತನಾಗದ ಶಿರವಾರ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದ ಬೊಮ್ಮನವರು ಈ ದುರ್ಯೋಧನ, ನಿಮಗೆ ತಿಳಿದ ಧರ್ಮಗಳು ನಮಗೆ ತಿಳಿಯುವುದಿಲ್ಲವೇ? ನಾವು ಅಷ್ಟು ಮೂಡವೆ, ನಾವೇನು ಬಲ್ಲವರಲ್ಲಿವೆ? ಅವರವರನ್ನಲ್ಲ, ನಿಮ್ಮ ಅನುಜರಾದ ಭೀಮಾರ್ಜುನರನ್ನು ಮತ್ತು ನಿಮ್ಮ ಪ್ರೀತ ಸತಿಗಳನ್ನು ಪಡೆಯಬೇಕಾದರೆ 12 ವರ್ಷ ವನವಾಸ, 1 ವರ್ಷ ಜಾಗ್ರತೆಯಿಂದ ಅರಣ್ಯವಾಸಕ್ಕೆ ತೆರಳರಾಗಿ ಧರ್ಮನಂದನ ಸತಿಗಳಾದ ಪಾಂಚಾಲಿಯೇ, ನಾವು ರಾಜಾಜ್ಞೆಯಂತೆ ನಡೆದುಕೊಳ್ಳಬೇಕು. ಅದೇ ನಮ್ಮ ಧರ್ಮ. ಅದಕ್ಕೆ ನಾವೆಲ್ಲರೂ ಕೂಡ ಅರಣ್ಯವಾಸಕ್ಕೆ ಹೋಗಬೇಕು. ಜಾಗ್ರತೆಯಿಂದ ಹೋಗೋಣವೇ ಅಧಿಕಾರಿಗಳ. ನಿಮ್ಮ ವಿಶ್ವದಂತೆ ಹೋಗಲು ಅಣ್ಣ ರಾಜಾಜ್ಞೆಯಲ್ಲ. ಕಂಡನ ಪಣೆ ಭೂಷಣ
ಎಲ್ಲಿಗೆ ಹೋಗುತ್ತಿರುವೆ? ನಾನು ಹೋಗುವ ಬಾಳಿಗೆ ಬರ್ತೀನಿ. ನಿಮಗೆ ಬೇಕು ಸುಂದರಿ? ಸತಿಯಲ್ಲವೇ ತಿಳಿಸಬೇಕು. ಸುಂದರಿ ಸತಿಯರಿಗೆ ತಿಳಿಸಿದರೆ ಬೋಧ ಕಾರ್ಯವು ಜಯವಾಗುವುದಿಲ್ಲ ಸುಂದರಿ. ಯಾರು ಹೇಳಿದರು? ನಾನು ಹೇಳುವುದು ಸುಂದರಿ. ಹೌದೇ? ಹೌದು ಸುಂದರಿ. ನೀನು ಹೇಳ್ತಿರ್ತೀಯ? ಹೌದು ಸುಂದರಿ. ಶಾಂತ ಶಾಂತಿ. ಹಾಗಾದ್ರೆ ಹೇಳುವೆನೆ ಕೇಳು. ಅದು ಏನು ಸುವಿಸ್ತಾರವಾಗಿ ಎಲ್ಲಿಗೆ ನಿನ್ನಯ ಪಯಣ? ಛತ್ರ ಚಾಮರವನ್ನು ಹಿಡಿದು ಮಂತ್ರಿಯ ಜೊತೆಗೂಡಿ ರಥವನ್ನೇರಿ ಧನುಧಾರಿಯಾಗಿ ಹೋಗುವಲ್ಲಿಗೆ ನನ್ನ ಬುದ್ಧಿ ಸಂಪನ್ನ. ಆ ಹೇ ನೀಲ ರಸದಲ್ಲಿ ಒಳೆಯುವ ಚಂದ್ರನಂತೆ ಸುಂದರ ಮುಖವುಳ್ಳ ಹೇ ಎನ್ನ ಅಂತೆ ಘೋಷರಾತ್ರಿ ನವದಿಂದ ದೈತ್ಯಾವನಕ್ಕೆ ಹೋಗಬೇಕು. ಎಮ್ಮ ಸಿರಿ ಸಾಮ್ರಾಜ್ಯವನ್ನ ಆ ಕುಲ ಪಾಂಡವರು ಕಂಡು ಕಡುಮೃಗವಂತೆ ಮಾಡಿ ಪರಿಪರಿಯಿಂದ ಪರಿಹಾಸ್ಯ ಮಾಡಿ ಬರಬೇಕು ರಾಣಿ. ಈ ಎಮ್ಮ ಒಲವಿನ ಚಿಂತಾಮಣಿ. ಘೋಷಯಾತ್ರೆಗೆ ಹೋಗುವೆ? ಹೌದು ಸುಂದರಿ. ನಿಜವೇ? ಹೌದು ಸುಂದರಿ. ಸಂತೋಷವಾಯ್ತಲ್ಲ ನನಗೆ? ಬಹಳ ಸಂತೋಷವಾಯ್ತು ಕಾಂತ. ಕಾಂತ ನಾನು ಬರಲಿ. ಆಗಲಿ ಸುಂದರಿ. ಕರೆದುಕೊಂಡು ಹೋಗುವೆ? ಕರೆದುಕೊಂಡು ಹೋಗುವ ಸುಂದರಿ. ಹೇಳುವಿನಿಗೆ ಅದೇನು ಸಂಸ್ಕಾರವಾಗಿ ನಾವು ಬರುವೆನೋ
ವನವಿಹಾರ ಮಾಡಬೇಕೆಂದು ಎಲ್ಲ ಮನವಿಚ್ಛೆಯಾಗಿರುವುದು. ಘೋಷಯಾತ್ರೆಗೆ ನಿನ್ನ ಜೊತೆಯಲ್ಲಿ ನಾನು ಜೊತೆಯಾಗಿ ಬರುವೆನು. ಸಂತೋಷವಾಗಿ ಕರೆದುಕೊಂಡು ಹೋಗ ಪ್ರಿಯ, ತೀರಿಸೋ ಸತಿಯರ ಬಯಕೆಯ. ಆಕೆ ಪಾರ್ಶ್ವನಾಂಗಿಯಾದ ಭಾನುಮತಿ ನನ್ನ ಮನಸ್ಸಿನ ಪರಿಯನ್ನು ನಾ ಬಲ್ಲನು. ಇದೇ ಪಲ್ಲವಾದರೆ ಆತ ಪೌರುಷ ಭಾಗವಂತೆ ಹೊರಕ್ಕೆ ಹೋಗಿ ನಮ್ಮ ಸಿರಿ ಸಾಮ್ರಾಜ್ಯ ಕಡು ಹುಡುಕುವಂತೆ ಮಾಡಿ ಪರಿಪರಿಯಿಂದ ಪರಿಹಾಸ ಮಾಡಿ ಬರಬೇಕು. ರಾಣಿ ಎಲ್ಲ ಪ್ರೇಮದ ಅರಳಿ ಚಿತ್ರಸೇನ ರೆಡಿಗಳು ಅಂತ ಅದೇ ಸಂಸ್ಥಾನವಾಗಿ ಹೇಳು. ವಸ್ತ್ರ ಆಭರಣ ಧರಿಸಿಕೊಂಡು ಸಿದ್ಧವಾಗಿರುವವರ ಸಂತೋಷವಾಗಿ ನಡೆದುಕೊಂಡು ಹೋಗಬೇಕಂತ ಗುಣವಂತ. ಹೇ ಸುಂದರಿ, ಜಾಗ್ರತೆಯಿಂದ ಪಟ್ಟ ಪೀತಾಂಬರವನ್ನುಟ್ಟು ಮುತ್ತು ರತ್ನಗಳನ್ನು ಧರಿಸಿ ಜಾಗ್ರತೆಯಿಂದ ದೈತ್ಯಾವರಕ್ಕೆ ಸುಂದರಿ ಎಲ್ಲ ಪ್ರೇಮದ ಮನೋಹರಿ ಹಾಗೆ ಆಗಲಿ ಕಾಂತ.